ರೈತರನ್ನ ಜುಜುಬಿ ವ್ಯಾಪಾರಿಗಳು ಅಂತ ಮಹಿಳೆ ಹೇಳಿದ್ದಾಳೆ. ಹೂ ಮಾರಾಟಕ್ಕೆ ಬಂದಿರುವಂಥ ರೈತರಿಗೆ ಈ ರೀತಿಯಾಗಿ ಅವಮಾನ ಮಾಡಲಾಗಿದೆ. ರೈತರನ್ನ ಅವಮಾನಿಸಿರುವಂತಹ ಈ ಹೆಣ್ಣು ಮಗಳು ಅಂದರೆ ಬಟ್ಟೆ ವ್ಯಾಪಾರಿ ಅಂತೆ ಈಕೆ. ಅಂಗಡಿಯ ಮುಂದೆ ಹೂ ಹಾಕಬೇಡಿ ಅಂಥೇಳಿ ದರ್ಪವನ್ನು ತೋರಿದ್ದಾರೆ. ವ್ಯಾಪಾರಿಯ ಅಹಂಕಾರಿ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಂಡೂರು ಪಟ್ಟಣದಲ್ಲಿ ಬಟ್ಟೆ ಅಂಗಡಿಯ ಮಾಲೀಕರ ದರ್ಪ ಇದೆ. ರೈತರಿಗೆ ಈ ರೀತಿಯಾಗಿ ನಿಂದನೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ಪಟ್ಟಣದಲ್ಲಿ ಒಂದು ಘಟನೆ ನಡೆದಿದೆ. ಈಗ ಸ್ಥಳಕ್ಕೆ ಸಂಡೂರು ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಗೆ ಮುಂದಾಗಿದ್ದಾರೆ. ರೈತರನ್ನ ಈ ರೀತಿಯಾಗಿ ಕೇವಲವಾಗಿ ನೋಡೋದು ಜುಜುಬಿ ಅಂತ ಹೇಳಿದ್ರೆ ಏನಿಲ್ಲ, ರೈತರು ಅಂತ ಹೇಳಿ ರೈತರನ್ನ ಈ ರೀತಿಯಾಗಿ ನೋಡ್ತಾರ ಗೊತ್ತಿಲ್ಲ. ಅವರವರ ವೃತ್ತಿಯಲ್ಲಿ ಅವರೇ ದೊಡ್ಡವರು. ಬಟ್ ಈ ರೀತಿಯಾಗಿ ರೈತರು ಅನ್ನುವಂಥ ಕಾರಣಕ್ಕಾಗಿ ಹೀಯಾಳಿಸೋದು, ನಿಂದಿಸೋದು, ಇದನ್ನ ಯಾರು ಕೂಡ ಸಹಿಸ್ಕೊಂಡಿರಲ್ಲ. ಈ ರೀತಿಯ ಪದ ಬಳಕೆ ಆದಾಗ ಜುಜುಬಿ ವ್ಯಾಪಾರಿಗಳು ಅಂತೇಳಿ ರೈತರನ್ನ ಕೆಣಕಿರುವಂತೆ. ಆಕೆ ಯಾರು? ಬಟ್ಟೆ ಅಂಗಡಿಯ ಮಾಲೀಕರಂತೆ. ರೈತರನ್ನ ಜುಜುಬಿ ವ್ಯಾಪಾರಿಗಳು ಎಂದಿರುವಂಥ ಮಹಿಳೆಯ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಿಮ್ಮ ಅಂಗಡಿಯ ಮುಂದೆ ಬೇಡ ಅಂತ ಹೇಳಿದ್ರೆ ಬೇರೆ ಕಡೆ ಕಳಿಸಬಹುದಾಗಿತ್ತು. ಬೇಕಾಬಿಟ್ಟಿಯಾಗಿ ಈ ರೀತಿಯ ಸ್ಟೇಟ್ಮೆಂಟ್ಗಳು, ಅವಮಾನ ಮಾಡೋದು ಅಥವಾ ಈ ರೀತಿಯ ದರ್ಪ ತೋರಿಸೋದು ಇದು ನಡೆಯಲ್ಲ. ರೈತರ ಮುಂದೆ ಅಂತೂ ನಡೆಯಲ್ಲ ಇದು. ಹೌದೌದು, ಅಲ್ಲ ಜುಜುಬಿ ಗಿಜುಬಿ ಮಾತಾಡ್ಬಾರ್ದಮ್ಮ. ಯಾರೇ ಆಗಿರ್ಲಿ, 100 ರೂಪಾಯಿ ಆದ್ರೆ ಅವ್ರದ್ದು ದೊಡ್ಡದು. ಜುಜುಬಿ ರೈತರನ್ನೆಲ್ಲ ಜುಜುಬಿ ಅಂತ ಮಾತಾಡ್ಬಾರ್ದು. ನೀವು ರೈತರನ್ನೆಲ್ಲ ಜುಜುಬಿ ಅಂತ ಮಾತಾಡ್ಬಾರ್ದು. ರೈತರವರು ರೈತರೆಲ್ಲ ಜುಜುಬಿ ಅಲ್ಲ. ಅವರು ಬೆಳೆದಿರ ತಂದು ಮಾಡಕತ್ತಾರೆ. ಜುಜುಬಿ ಅಂತ ಹೇಳ್ತೀಯಾ? ಜುಜುಬಿ ವ್ಯಾಪಾರದ ಮಾಡಕತ್ತೀವಿ. ಅಲ್ಲ, ಎಲ್ರಿಗೂ ಸೇರಿ ಅಂತಾಳೆ ಜುಜುಬಿ ವ್ಯಾಪಾರದಾರ ಅಂತೇಳಿ. ವ್ಯಾಪಾರದಾರ ಎಲ್ಲ ಜುಜುಬಿನ ನೀವೆಲ್ಲರು? ಜುಜುಬಿ ಮತ್ತೆ ಕಸ ಬಳೆಯರ್ ಮತ್ ನಾವು ನೀನ್ ಅನ್ಕೊಂಡಿಲ್ಲ ರೀ. ನೀನ್ ಅಂದಿರೋದು ಹೇಳಕತ್ತೀನಿ ನಾನು ಅಂದಿಲ್ಲ. ನೀನ್ ಇಲ್ಲೇ ಇದಾರೆ ಕಿವಿಗಳು, ಇಲ್ಲೇ ಇದಾರಮ್ಮ. ಕಿವಿಗಳು ಇಲ್ಲೇ ಇದಾವಮ್ಮ. ಕಿವಿ ಇಲ್ಲೇ ಇದಾವೆ. ಕಿವಿ ಇಲ್ಲೇ ಇದಾವೆ. ಕಿವಿ ಇಲ್ಲೇ ಇದಾವೆ. ಇಲ್ಲಿ ಮಾಡ್ತಿರೋ ವ್ಯಾಪಾರ ಎಲ್ಲರೂ ಇವರೆಲ್ಲ ಜುಜುಬಿಗಳು. ಅವರೊಂದೇ ಇದು ಪಾರ್ಕಿಂಗ್ ಏರಿಯಾದಲ್ಲಿ ಮಾಡ್ತಾ ಇರ್ಬೇಕಂತದ್ದು ಯಾವುದು ಮಾಡಂಗಿಲ್ಲ ಅಂತೆ. ಇದು ಅವ್ರ ಅಂಗಡಿ ಇದಂತೆ. ಇದೆಲ್ಲ ಜುಜುಬಿ ಅಂತೆ. ರೈತರು ಇವತ್ತಿನ ದಿನ ಇವತ್ತೊಂದಿನ ದಿನಕ್ಕೆ ಮಾಡ್ಕೊಂಡು ಹೋಗೋದನ್ನ ಎಲ್ಲ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ.